ನಮಸ್ಕಾರ. ದ್ವಿತೀಯ PUC ಫಲಿತಾಂಶ ಹೊರಬಂದಿದೆ. ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಪ್ರಸಿದ್ಧವನ್ನು ಹೊಂದಿರುವಂಥ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ವತ್ ದೊಡ್ಡ ಹೆಸರನ್ನು ಪಡೆದಿರುವಂಥದ್ದು. ವಿದ್ವತ್ ಕಾಲೇಜಿನ ಅನೇಕ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ನಮ್ಮ ಜೊತೆಗೆ ಚಿನ್ಮಯ ಅನ್ನುವಂಥ ವಿದ್ಯಾರ್ಥಿ ಇದ್ದಾರೆ. ಅವರ ಹತ್ರ ಸ್ವಲ್ಪ ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಮಸ್ತೆ. ಖುಷಿ ಆಗುತ್ತೆ, ನಿಮ್ಮ ಬೋರ್ಡ್ ಮುಂದೆ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ವಿ. JEಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ರಿ. ಸೊ ಈ ಬಾರಿಯ ಫಲಿತಾಂಶ, ದ್ವಿತೀಯ PUC ಫಲಿತಾಂಶವನ್ನು ಯಾವ ರೀತಿ ನೀವು ಹೇಳಲಿಕ್ಕೆ ಬಯಸ್ತೀರಿ ಅದ್ರ ಬಗ್ಗೆ? ಫಲಿತಾಂಶ ನೋಡಿ ನನಗೆ ಖುಷಿ ಆಯಿತು. ಆದರೆ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಸ್ವಲ್ಪ 99+ ಬರುವ ಹೋಪ್ ಇತ್ತು. ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಯಿತು ಲ್ಯಾಂಗ್ವೇಜಲ್ಲಿ. ಮತ್ತು PCMCಲಿ ಫುಲ್ ಬಂದಿದೆ, ಅದಕ್ಕೆ ಸ್ವಲ್ಪ ಖುಷಿ. ಸೊ ಎಲ್ಲ ನಿಮ್ಮ ಲೆಕ್ಚರ್ಗಳಿಗೂ ಇಲ್ಲಿನ ವಿಭಾಗದವರಿಗೆಲ್ಲರೂ ಕೂಡ ನಿಮ್ಮ ಬಗ್ಗೆನೇ ಒಂದು ಹೋಪ್ ಇತ್ತು, ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತೀರಿ. ಸೊ ಅದನ್ನು ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಹಾಕ್ತಾರೆ ಅನ್ನೋಂಥದ್ದು ಕೇಳಿ ಹೇಳ್ತಾ ಇದ್ದಾರೆ. ರಿವ್ಯಾಲ್ಯೂಯೇಷನ್ ಹಾಕ್ತೇನೆ, ಅದರಲ್ಲೂ ಬರೋ ಚಾನ್ಸಸ್ ಇದೆ. ಇದರಲ್ಲಿ 595+ ಬರುವ ಚಾನ್ಸಸ್ ಇದೆ. ಮತ್ತು PCMCಲಿ ಫುಲ್ ಬಂದಿದೆ, ಅದರಿಂದ CETಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ಓಕೆ, ನೀವು PUC ಎಕ್ಸಾಮ್ನಲ್ಲಿ ಒಳ್ಳೆ ಸಾಧನೆಯನ್ನು ಮಾಡಿದ್ದೀರಿ. ಅದಕ್ಕೆ ಕಾರಣ ವಿದ್ವತ್ ಕಾಲೇಜಿನ ಕಲಿಕೆ ಆಗಿರ್ಬೋದು ಅಂತ ಅನಿಸ್ತಾ ಇದೆಯಾ? ಹೇಗೆ ಹೇಳ್ತೀರಿ ಇದನ್ನು? ಹೌದು, ಖಂಡಿತವಾಗಿಯೂ ಆಗಿದೆ. ಲೆಕ್ಚರರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದರು, ತುಂಬ ಚೆನ್ನಾಗಿ ಪಾಠ ಮಾಡಿದರು. ಮತ್ತು ಡೌಟ್ಸ್ ಎಲ್ಲ ಇದ್ದರೆ ನಾನು ಕೇಳ್ತಿದ್ದೆ, ಅವ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಮತ್ತು ವಾರ ವಾರ ಕೌನ್ಸಿಲಿಂಗ್ ಎಲ್ಲ ಮಾಡ್ತಿದ್ರು, ಪ್ರತಿ ವಾರ ಎಕ್ಸಾಮ್ ಮಾಡ್ತಿದ್ರು. ಮತ್ತು ನಾನು JEಗೆ ಓದಿದ್ದು, ಬೋರ್ಡ್ ಎಕ್ಸಾಮ್ಗೆ ಅಷ್ಟೆಲ್ಲ ಓದಲಿಕ್ಕೆ ಟೈಮ್ ಸಿಗಲಿಲ್ಲ. ಆದರೂ ಲಾಸ್ಟ್ ಒಂದು 15 ಡೇಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ನೋಡಿಕೊಂಡೆ. ಮತ್ತು ಇಂಪಾರ್ಟೆಂಟ್ ಕ್ವಶನ್ ಇವರು ಪ್ರಿಂಟ್ಔಟ್ ಮಾಡಿಕೊಟ್ಟಿದ್ರು, ಅದನ್ನೆಲ್ಲ ನಾನು ಓದ್ಕೊಂಡು ಇಷ್ಟು ಮಾರ್ಕ್ಸ್ ತೆಗೆಯಕ್ಕೆ ಹೆಲ್ಪ್ ಆಯಿತು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ಒಳ್ಳೆಯ ಒತ್ತನ್ನು ವಿದ್ಯುತ್ ಕಾಲೇಜಲ್ಲಿ ಕೊಡ್ತಾ ಇದ್ದಾರೆ, ನಾವು ಗಮನಿಸ್ಬೋದು. ನೀವು ಕೂಡ JEಯಲ್ಲಿ ಒಳ್ಳೆ ಮಾರ್ಕನ್ನು ತೆಗೆದಿದ್ದೀರಿ, ಮುಂದಿನ ಹಂತದ ಎಕ್ಸಾಮ್ಗಳಿಗೂ ಕೂಡ ತಯಾರಾಗ್ತಾ ಇದ್ದೀರಿ. ಸೊ ಏನು ಅನಿಸ್ತಾ ಇದೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ವಿದ್ಯುತ್ ಕಾಲೇಜಿನ ನಂಟು ಜೊತೆ? ವಿದ್ವತ್ ಕಾಲೇಜನ್ನು ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೋಸ್ಕರನೇ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದು. ಇಲ್ಲಿ ಚೆನ್ನಾಗಿ JE, CET, NEET ಎಲ್ಲ ಕೋಚಿಂಗ್ ಎಲ್ಲ ಕೊಡ್ತಾರೆ. JEಗೆ ಓದಿತ್ತು ನನಗೆ ತುಂಬ ಹೆಲ್ಪ್ ಆಯಿತು. ಅದರಿಂದ ಬೋರ್ಡ್ ಎಕ್ಸಾಮ್ ಕೂಡ ಸ್ವಲ್ಪ ಈಸಿಯಾಗಿ ಸ್ವಲ್ಪ ಹೆಲ್ಪ್ ಆಯಿತು. ಅದಕ್ಕೋಸ್ಕರ ಉತ್ತಮ ಮಾರ್ಕ್ಸ್ ಕೂಡ ಬಂತು ಅಂತ ಅಲ್ವಾ? ಓಕೆ, ಮುಂದೆ ಏನಾಗಬೇಕು ಅಂತ ಇದ್ದೀರಾ? ಮುಂದೆ ನಾನು ಇಂಜಿನಿಯರಿಂಗ್ ಮಾಡಬೇಕಂತಿದ್ದೇನೆ. JE ಎಕ್ಸಾಮ್ ಮೂಲಕ NITಯಲ್ಲಿ ಇಂಜಿನಿಯರಿಂಗ್ ಮಾಡಬೇಕು. NIT. ಓಕೆ, ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಸೊ ನಿಮ್ಮ ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಹಾಕಿರೋ ಪೇಪರ್ಸ್ಗಳೇನಿದೆ ಅದರಲ್ಲಿ ಉತ್ತಮ ಮಾರ್ಕ್ಸ್ ಸಿಗಲಿ. ನಮ್ಮ ರಾಜ್ಯಕ್ಕೆ ವಿದ್ಯುತ್ ಕಾಲೇಜಿಂದ ಮತ್ತೊಬ್ಬ ವಿದ್ಯಾರ್ಥಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ರು ಅಂತ ಗೊತ್ತಾಗಲಿ. ಆಲ್ ದ ಬೆಸ್ಟ್. ಚಿನ್ಮಯ ಅವರ ಸಾಧನೆ ನಮ್ಮ ತಾಲೂಕಿಗೂ ಹೆಮ್ಮೆ, ವಿದ್ಯುತ್ ಕಾಲೇಜಿಗೂ ಹೆಮ್ಮೆ. ಅದನ್ನು ಯಾವ ರೀತಿ ನೀವು ಡಿಸ್ಕ್ರೈಬ್ ಮಾಡಲಿಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಗ್ತಾ ಉಂಟು. ಅವನಿಗೆ ಮೊದಲಿಂದ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ನಮ್ಮದು 99+ ಬರ್ಬೋದು ಅಂತ ನಿರೀಕ್ಷೆ ಇತ್ತು. ಆ್ಯಕ್ಚುಲಿ PCMCಯಲ್ಲಿ ಔಟ್ ಆಫ್ ಔಟ್ ಬಂದದ್ದು ತುಂಬ ಖುಷಿ. ಆದರೆ ಲ್ಯಾಂಗ್ವೇಜಲ್ಲಿ ಅವನಿಗೆ ತುಂಬ ಕಡಿಮೆ ಆಯಿತು. 1-2 ಮಾರ್ಕ್ ಸಾಮಾನ್ಯ, ಸ್ವಲ್ಪ ಏನಾದರೂ ಮೈನರ್ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಇರ್ಬೋದು, ಅಥವಾ ಏನಾದರೂ ಕಾಗುಣಿತ ದೋಷ ಕನ್ನಡದಲ್ಲಿ ಆಗಿದ್ದರೆ ಕಟ್ ಮಾಡ್ತಾರೆ ಸಾಮಾನ್ಯ. ಅದರಷ್ಟು ವೇರಿಯೇಷನ್ ಹೇಗೆ ಬಂತು ಅಂತ ನಿರೀಕ್ಷೆ ಆಗ್ತಾ ಇಲ್ಲ. ಈಗ ರಿವ್ಯಾಲ್ಯೂಯೇಷನ್ಗೆ ಆಲ್ರೆಡಿ ಅಪ್ಲೈ ಮಾಡಿ ಆಯಿತು ನಾವು. ಈಗ ಸ್ಕ್ಯಾನ್ ಕಾಪಿ ಬರುತ್ತೆ, ಫಸ್ಟು ಸ್ಕ್ಯಾನ್ ಕಾಪಿಯನ್ನು ಚೆಕ್ ಮಾಡಿ ನೋಡಿಕೊಂಡು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ನಿಮ್ಮ ಮಗನ ಸಾಧನೆಯಲ್ಲಿ ವಿದ್ಯುತ್ ಕಾಲೇಜಿನ ಪಾತ್ರ ಕೂಡ ಇದೆ, ಅದನ್ನು ಯಾವ ರೀತಿ ವಿವರಿಸಿ? ಇಲ್ಲ, ಖಂಡಿತವಾಗಿಯೂ ಅವನಿಗೆ ಆ್ಯಕ್ಚುಲಿ ನಾವು ಇದು ಹೊಸ ಕಾಲೇಜ್ ಆಗಿತ್ತು. ಇವನು ಫಸ್ಟು ಜಾಯ್ನ್ ಆಗುವಾಗ ಇಲ್ಲಿಯ ಅಧ್ಯಕ್ಷರು ನಮ್ಮ ಮನೆಗೆ ಹೋಗಿದ್ದರು. ಮನೆಗೆ ಹೋಗಿ ಭರವಸೆ ಕೊಟ್ಟಿದ್ದರು, ವಿದ್ವತ್ ಕಾಲೇಜಿಗೆ ನಿಮ್ಮ ಮಗನನ್ನು ಕಳಿಸಿ, ಮತ್ತು ಲೆಕ್ಚರರ್ಸ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದರು. ಆ್ಯಕ್ಚುಲಿ ಯಾವುದೇ ಒಂದು ನಮಗೆ ಹಿನ್ನೆಲೆ ಗೊತ್ತಿರಲಿಲ್ಲ, ಆದರೆ ಅವರ ಒಂದು ಭರವಸೆ ಮಾತುಗಳನ್ನು ಮೂಲಕ ನಾವು ಲೆಕ್ಚರರ್ಸ್ಗಳನ್ನ ಅರ್ಥ ಮಾಡಿಕೊಂಡು ಇಲ್ಲಿ ಸೇರಿಸೋಣ ಅಂತ ಧೈರ್ಯ ಮಾಡಿದ್ವಿ. ಬಂದ ಮೇಲೆ ತುಂಬ ಖುಷಿ ಆಯಿತು. ಯಾಕೆಂದರೆ ಅವರು ಫಸ್ಟ್ PUCಯಿಂದಲೇ ವಾರ ವಾರ ಎಕ್ಸಾಮ್ ಮಾಡೋದಿರ್ಬೋದು, ಅಥವಾ ಕೌನ್ಸಿಲಿಂಗ್ ಸಿಸ್ಟಮ್ ಇರ್ಬೋದು, ಮತ್ತು ಅವರ ಒಂದು ಡೌಟ್ಸ್ ಕ್ಲಿಯರೆನ್ಸ್ ಇರ್ಬೋದು, ಮತ್ತು ಕೆಲವು ಕಡೆ ದಿನ ರಾತ್ರಿ ಸಹವರೆಗೂ ಕೂಡ ಕ್ಲಾಸ್ ಮಾಡ್ತಾಯಿದ್ರು. ಹಾಗೆ ಬಹಳ ಒಂದು ಅತ್ಯುತ್ತಮ ರೀತಿಯಲ್ಲಿ ಅವರು ಇಲ್ಲಿ ಕೋಚಿಂಗ್ ಮಾಡಿದ್ದಾರೆ. ಖಂಡಿತವಾಗಿ ಕೂಡ ಅವನು ಈಗ JE ಶಿಫ್ಟ್ 1 ಆಯಿತು, ಅದರಲ್ಲಿ 99.64 ಮಾಡಿದ್ದಾನೆ. ಖಂಡಿತವಾಗಿಯೂ ಅದು ಈ ಕಾಲೇಜಿಲ್ಲ ಅಂತ ಭಾಳ ಕಷ್ಟ ಆಗ್ತಾಯಿತ್ತು ಅವನಿಗೆ. ಯಾಕೆಂದರೆ ಬಿಗಿನಿಂಗಲ್ಲಿ ಆ ರೀತಿಯಾದಂಥ ಒಂದು ಎಕ್ಸಾಮನ್ನು ಅವನು ಫೇಸ್ ಮಾಡಿಲ್ಲ, ಆ ರೀತಿ ಪ್ರಿಪ್ರೇಷನ್ ಕೂಡ ಮಾಡಿರಲಿಲ್ಲ. ಹೊಸ ರೀತಿಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮನ್ನು ಇಲ್ಲಿ ಭಾಳ ಅತ್ಯುತ್ತಮ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಖಂಡಿತವಾಗಿ ಕೂಡ ಸಾಧನೆಗೆ ಕಾಲೇಜೇ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು JEಯ ಬಗ್ಗೆ ಮತ್ತೆ ಮಾತನಾಡೋದಾದರೆ, ಒಳ್ಳೆ ರ್ಯಾಂಕ್ ಬಂದಿದೆ, ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಒಂದು ದೊಡ್ಡ ಹಾದಿ ಸಿಕ್ಕಿದಾಗೆ ಆಗಿದೆ. ಸೊ ಈ ಒಂದು ವಿದ್ಯುತ್ ಕಾಲೇಜಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ವಿದ್ಯಾರ್ಥಿಗಳಿಗೆ ತಯಾರು ಮಾಡ್ತಾರೆ ಮತ್ತು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಅಂತ ಹೇಳೋದಾದರೆ?
ಅದೇ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿಗೆ ನಾವು ವಿದ್ಯಾರ್ಥಿಗಳನ್ನು ಹೀಗೇನೆ ರೆಡಿ ಮಾಡಬೇಕು ಹಾಗೆ ರೆಡಿ ಮಾಡಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಫಸ್ಟು ವಿದ್ಯಾರ್ಥಿಗಳಿಗೂ ಕೂಡ ಇಂಟ್ರೆಸ್ಟ್ ಬೇಕು. ಅದು ಇವರೇನಿಲ್ಲಿ ಬಹಳ ಎಫರ್ಟ್ ಆಗ್ತಾ ಇದ್ದಾರೆ, ಅದಕ್ಕೆ ತಕ್ಕ ಹಾಗೆ ನಾವು ಕೂಡ ಅವ್ರು ಹೇಳಿದಾಗೆ ಮಾಡಬೇಕು. ಏನಂದರೆ ಲೆಕ್ಚರರ್ಸ್ಗಳಂತ ಒಂದು ಗೈಡ್ಲೈನ್ಸ್ ಇರ್ಬೋದು, ಅವ್ರು ಕೊಡುವಂಥ ಎಕ್ಸಾಮ್ಸ್ಗಳಿರ್ಬೋದು, ಅವ್ರು ಕೊಡೋ ಹೋಮ್ವರ್ಕ್ಗಳಿರ್ಬೋದು, ಎಲ್ಲವುದನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡಿದರೆ ಖಂಡಿತವಾಗಿ ಯಾವುದೇ ವಿದ್ಯಾರ್ಥಿ ಕೂಡ ಸಕ್ಸಸ್ ಆಗ್ಬೋದು. ಹಾಗೆ ಇಲ್ಲಿ ಅವರು ಮಾಡುವ ಪರೀಕ್ಷೆಗಳು, ಅವರು ಕೊಡ್ತಕ್ಕಂತಹ ಒಂದು ಬುಕ್ಲೆಟ್ ಸೀರೀಸ್ ಕೊಟ್ಟಿದ್ರು, ಕೆಲವೆಲ್ಲ ಬುಕ್ಲೆಟ್ ಕೊಟ್ಟಿದ್ರು. ಪ್ರತಿ ಚಾಪ್ಟರ್ ವೈಸ್ ಇರ್ತಕ್ಕಂಥ ಕ್ವಶನ್ಸ್ಗಳು, ಜೆಇಗಳನ್ನು ಹೇಗೆ ಪ್ರಿಪೇರ್ ಆಗಬೇಕು ಅಂತ ಅವರೇ ಕೆಲವೊಂದು ಕ್ವಶನ್ ಬ್ಯಾಂಕ್ ಟೈಪ್ ಮಾಡಿ ಬುಕ್ಲೆಟ್ಗಳನ್ನು ಕೊಟ್ಟಿದ್ರು. ಅದನ್ನು ಸುಮಾರೆಲ್ಲ ಸಾಲ್ವ್ ಮಾಡಿದ್ದಾನೆ. ಹಾಗೆ ಡೌಟ್ಗಳಿದ್ರೆ ಅವ್ರು ಕ್ಲಿಯರ್ ಮಾಡ್ತಾಯಿದ್ರು. ಒಟ್ಟಿನಲ್ಲಿ ಅದು ಜೆಇ ಪಾಸ್ ಆಗಬೇಕು ಅಥವಾ ಜೆಇಲಿ ಒಳ್ಳೆ ಸಾಧನೆ ಮಾಡಬೇಕು ಅಂತಂದರೆ ಅದು 15 ದಿನ ನಾವು ಬೋರ್ಡ್ ಎಕ್ಸಾಮ್ ಓದ್ದಂಗೆ ಹೋದ್ರೆ ಖಂಡಿತ ಸಾಧ್ಯ ಇಲ್ಲ. ಅದು ಫಸ್ಟ್ PUCಯಿಂದಲೇ ಇವನ್ ಪ್ರತಿ ಚಾಪ್ಟರ್ ಮುಗಿದಾಗಲೇ ಆ ಚಾಪ್ಟರ್ನ ಅಲ್ಲೇ ಕ್ಲಿಯರ್ ಮಾಡಿಕೊಂಡು, ಅಲ್ಲಿ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿಕೊಂಡು ಅಲ್ಲಿಂದ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಖಂಡಿತವಾಗಿ ಕೂಡ ಲಾಸ್ಟಿಗೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೆ ಮೂರು ಬಾರಿ